ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಮಧ್ವಾಚಾರ್ಯಾಯ ನಮಃ. ಓಂ ಶ್ರೀ ವಾದಿರಾಜಾಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಕಲಿಯುಗ ಕಲ್ಪತರು ಕಥಾಮುಖ. ಮೊದಲನೆಯ ಉಲ್ಲಾಸ. ಶ್ರೀರಾಘವೇಂದ್ರೋ ಹರಿಪಾದಕಂಜ ನಿವೇಶನಾಲಬ್ಧ ಸಮಸ್ತ ಸಂಪತ್ ದೇವಸ್ವಭಾವೋ ದಿವಿಜದ್ರೂಮೋ ಯಮಿಷ್ಟಪ್ರದೋ ಮೇ ಸತತಂ ಭೂಯಾತ್. ಪರಮಾತ್ಮನ ಪ್ರಸಾದದಿಂದಲೇ ಸಕಲ ಜೀವರ ಉದ್ಧಾರವಾಗುವುದೆಂದು ವೇದಾದಿ ಶಾಸ್ತ್ರಗಳು ಸಾರುವವು. ಭಗವಂತನ ಪ್ರಸಾದವಾಗಬೇಕಾದರೆ ಭಗವಂತನನ್ನು ಒಲಿಸಿಕೊಳ್ಳಬೇಕು. ಅವನೊಲಿಯಬೇಕಾದರೆ ಅವನಲ್ಲಿ ಪ್ರೇಮ ಅಂದರೆ ಭಕ್ತಿಯನ್ನು ಮಾಡಬೇಕು. ಭಕ್ತಿ ಎಂದರೆ ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರೀತಿ ಪ್ರೋಕ್ತೋ ತಯಾ ಮುಕ್ತಿರ್ನ ಚಾನ್ಯತ ಎಂಬ ಪ್ರಮಾಣಾನುಸಾರವಾಗಿ ಪರಮಾತ್ಮನು ಸರ್ವೋತ್ತಮ. ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಾದಿ ಅಷ್ಟಕ್ರಿಯೆಗಳಿಗೆ ಅವನೇ ಕಾರಣ. ರಮ ಬ್ರಹ್ಮ ರುದ್ರೇಂದ್ರಾದಿ ವೃಂದಾಕರ ವಂದ್ಯ ಪಾದಪದ್ಭಜನವನ್ನು ಸರ್ವಜೀವರ ಮುಖ್ಯ ಗುರಿಯಾದ ಸ್ವರೂಪಾನಂದಾವಿರ್ಭಾವರೂಪ ಶಾಶ್ವತ ಸುಖವನ್ನು ಕರುಣಿಸುವ ಮಹಾಪ್ರಭು ಅವನು. ಶ್ರೀಹರಿಯು ದೋಷದೂರನು, ಅನಂತ ಕಲ್ಯಾಣ ಗುಣಮಂದಿರನು, ಅಪ್ರತಿಹತ ಶಕ್ತನವನು, ಮಹಾಮಹಿಮನು ಮುಂತಾದ ಅವನ ಲೀಲಾವಿಲಾಸ ಚರಿತ್ರೆಗಳನ್ನು ಅರಿತು ಹೆಂಡತಿ ಮಕ್ಕಳು ಬಂಧು ಮಿತ್ರರೇ ಮೊದಲಾದವರಲ್ಲಿ ಮಾಡುವುದಕ್ಕಿಂತಲೂ ಸಹಸ್ರಪಟ್ಟು ಅಧಿಕವಾದ ಅಚಲವಾದ ಪ್ರೇಮವನ್ನು ಅಂದರೆ ಭಕ್ತಿಯನ್ನು ಆ ದಯಾಮಯನಾದ ಭಗವಂತನಲ್ಲಿ ಮಾಡಿ ಅವನನ್ನು ಒಲಿಸಿಕೊಂಡು ಪರಮಾತ್ಮನ ಅತ್ಯರ್ಥ ಪ್ರಸಾದಕ್ಕೆ ಪಾತ್ರರಾಗಿ ದುಃಖಕ್ಕೆ ಕಾರಣವಾದ ಜನನ ಮರಣರಹಿತವಾದ ಶಾಶ್ವತ ಸುಖವನ್ನು ಪಡೆಯಬೇಕು. ಇದೇ ವೇದ ಉಪನಿಷತ್ತು ಮೊದಲಾದ ಶಾಸ್ತ್ರಗಳ ಉಪದೇಶದ ಸಾರವಾಗಿದೆ. ಶ್ರೀಹರಿಯು ಜ್ಞಾನವನ್ನು ಬೋಧಿಸುವ ಗುರುಗಳಲ್ಲಿಯೂ ಶ್ರೀಹರಿಯಲ್ಲಿ ಮಾಡುವಂತೆಯೇ ಶ್ರೀ ಭಗವದ್ಭಕ್ತಿಗೆ ಸಾಧಕವಾದ್ದರಿಂದ ಗುರುಭಕ್ತಿಯು ಅವಶ್ಯ ಕರ್ತವ್ಯವೆಂದು ಯಸ್ಯ ದೇವೇ ಪರಾ ಭಕ್ತಿ ಯಥಾ ದೇವೇ ತಥಾ ಗುರೌ ಎಂಬ ಶ್ರುತಿಯು ಉಪದೇಶಿಸುವುದರಿಂದ ಗುರುಗಳಲ್ಲಿ ಪರಮಾತ್ಮನಲ್ಲಿ ಮಾಡುವಂತೆ ಭಕ್ತಿಯನ್ನು ಮಾಡಬೇಕು. ಗುರುಗಳೆಂದರೆ ಯಾರು? ಉಶಬ್ದಸ್ತ್ವಂಧಕಾರ ಸ್ಯಾತ್ ಋಷಬ್ದಸ್ತನಿವರ್ತಕಃ. ಗು ಎಂದರೆ ಶಿಷ್ಯರ ಅಜ್ಞಾನವೆಂಬ ಅಂಧಕಾರ. ರು ಎಂದರೆ ಅದನ್ನು ಪರಿಹರಿಸುವವರು, ಅಂದರೆ ಶಿಷ್ಯರ ಅಜ್ಞಾನವನ್ನು ಪರಿಹರಿಸಿ ಜ್ಞಾನೋಪದೇಶ ಮಾಡುವವರೇ ಗುರುಗಳು. ತಾರತಮ್ಯಾನುಸಾರವಾಗಿ ಇಂತಹ ಎಲ್ಲ ಗುರುಗಳಲ್ಲಿಯೂ ಭಕ್ತಿಯನ್ನು ಮಾಡಲೇಬೇಕು. ಇಂದು ನಿರೂಪಪದ ಗುರು ಶಬ್ದವಾಚ್ಯರಾಗಿ ಜಗತ್ತನ್ನು ಉದ್ಧರಿಸುತ್ತಿರುವ ಶ್ರೀರಾಘವೇಂದ್ರ ಸ್ವಾಮಿಗಳವರು ಭಾರತ ದೇಶದ ಜನತೆಯ ಸ್ವರೂಪೋದ್ಧಾರಕ ಗುರುಗಳಾಗಿರುವುದರಿಂದ ಅವರಲ್ಲಿ ಭಕ್ತಿ ಮಾಡಬೇಕೆಂದು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಇಂತಹ ಮಹಿಮೋಪೇತರಾದ ಶ್ರೀರಾಘವೇಂದ್ರ ಗುರು ಸಾರ್ವಭೌಮರಲ್ಲಿ ಭಕ್ತಿ ಉಂಟಾಗಬೇಕಾದರೆ ಅವರು ಯಾರು? ಅವರ ಮೂಲ ರೂಪವ್ಯಾವುದು? ಅವರು ಮಾಡಿದ ಮಹತ್ ಕಾರ್ಯಗಳು, ಅಮರ ಚರಿತ್ರೆ, ಭಗವಂತನನ್ನು ಅವರು ಒಲಿಸಿಕೊಂಡ ಬಗೆ, ಅವರಲ್ಲಿ ಪರಮಾತ್ಮನು ಮಾಡಿದ ಅನಿತರ ಸಾಧಾರಣವಾದ ಅನುಗ್ರಹ, ಅವರು ತೋರಿದ ಮಹಿಮೆಗಳು, ಮಾಡಿದ ಅನುಗ್ರಹ ಮುಂತಾದವುಗಳನ್ನು ಅವರ ಭಕ್ತರಾಗ ಬಯಸುವವರು ಯಥಾರ್ಥವಾಗಿ ತಿಳಿಯಬೇಕು. ಅಂತೆಯೇ ಅಂತರಂಗ ಭಕ್ತರಾದ ಆ ಸಂತ ಸಾರ್ವಭೌಮರ ಮೂಲರೂಪ ಅವತಾರಗಳು, ಅಮರಚರಿತೆ, ಮಹಿಮಾತಿಶಯಗಳನ್ನು ಅವರ ಅನಂತ ಭಕ್ತಿ
ಭಕ್ತ ಸಂತತಿಯ ಸಂತೋಷಕ್ಕಾಗಿ ನಿರೂಪಿಸಲು ಉದ್ಯುಕ್ತರಾಗಿದ್ದೇವೆ. ಕಲಿಯುಗ ಕಲ್ಪತರುಗಳೆಂದು ಜಗನ್ಮಾನ್ಯರಾಗಿರುವ ಜಗದ್ಗುರುಗಳು ಇತ್ತೀಚೆಗೆ ಅಂದರೆ 1947 ಹಾಗೆ ಪ್ರಕಟಪಡಿಸಿದ್ದ ಅದ್ಭುತ ಮಹಿಮಾ ನಿರೂಪಣೆ ರಜತ ರಥದಲ್ಲಿ ಮಂಡಿಸಿ ಭಕ್ತ ಕೋಟಿಯ ಮನೋರಥಗಳನ್ನು ಪೂರ್ಣ ಮಾಡಲು ತಮ್ಮ ಪವಿತ್ರ ಆರಾಧನೆಯ ದಿನದಂದು ರಜತ ರಥೋತ್ಸವವನ್ನು ನೆರವೇರಿಸಿಕೊಂಡು ಪರಮ ಮಂಗಳಕರ ಹಿನ್ನೆಲೆಯಿಂದಲೇ ಅವರ ಲೋಕ ಕಲ್ಯಾಣ ಚರಿತಾಮೃತದ ಮಂಗಳನಾಂದಿ ಪದ್ಯದಿಂದ ಅವರ ಲೋಕ ಕಲ್ಯಾಣ ಚರಿತೆಯ ಅನುವಾದವನ್ನು ಮಾಡಬಯಸಿದ್ದೇವೆ. ಶ್ರಾವಣ ಕೃಷ್ಣ ದ್ವಿತೀಯ ಸಾಯಂಕಾಲ ಮಂತ್ರಿಸಿದ್ದ ಕ್ಷೇತ್ರವೆಂದು ಪ್ರಖ್ಯಾತವಾದ ಮಂತ್ರಾಲಯದಲ್ಲಿ ಅಪಾರ ಸಂಭ್ರಮ. ಅಂದು ಶ್ರೀ ಗುರು ಸಾರ್ವಭೌಮರಿಗೆ ರಜತರಥ ಸಮರ್ಪಣೆ ಮತ್ತು ರಥೋತ್ಸವವು ನೆರವೇರುವುದೆಂಬ ವದಂತಿಯು ಹಬ್ಬಿದ್ದರಿಂದ ಯಾವ ವರ್ಷವೂ ಇಲ್ಲದಷ್ಟು ಜನಸಂದಣಿ. ದೇಶ ದೇಶಗಳಿಂದ 20-30 ಸಹಸ್ರಕ್ಕೂ ಮೀರಿ ಭಕ್ತಜನರು ಮಂತ್ರಾಲಯದಲ್ಲಿ ನೆರೆದಿದ್ದಾರೆ. ಕ್ಷಣ ಕ್ಷಣಕ್ಕೂ ತಂಡೋಪತಂಡವಾಗಿ ಭಕ್ತರು ಆಗಮಿಸುತ್ತಲೇ ಇದ್ದಾರೆ. ತಳಿರು ತೋರಣ, ವಿವಿಧ ವರ್ಣಗಳ ಧ್ವಜ ಪತಾಕೆಗಳು, ವಿದ್ಯುದ್ದೀಪಗಳಿಂದ ರಂಜಿಸುತ್ತಿರುವ ಶ್ರೀ ಗುರುರಾಜರ ಭವ್ಯಾಲಯದ ಮಹಾದ್ವಾರದ ಮೇಲ್ಭಾಗದ ಧ್ವಜಸ್ತಂಭದಲ್ಲಿ ಮೆಲ್ಲ ಮೆಲ್ಲನೆ ಹಾರಾಡುತ್ತಿರುವ ಪ್ರಣವಧ್ವಜವು ಮಂತ್ರಾಲಯಕ್ಕೆ ಧಾವಿಸುತ್ತಿರುವ ಭಕ್ತ ವೃಂದವನ್ನು ಕಂಡು ಸ್ವಾಗತವಿದೋ ನಿಮಗೆ ಭಕ್ತಬಂಧುಗಳೇ. ಕಲಿಮಲ ಕಲುಷಿತರಾಗಿ ಮುಂದಿನ ದಾರಿಗಾಣದೆ ನೊಂದು ಬೆಂದು ಕಂಗೆಟ್ಟು ಗುರುವರರ ಪರಮ ಚರಣ ಕಮಲಗಳಿಗೆ ಶರಣಾಗಿ ಬರುತ್ತಿರುವ ಗುರುಭಕ್ತರೇ, ಬನ್ನಿ ನನ್ನ ಪ್ರಿಯಕರ ಕಲಿಯುಗ ಕಲ್ಪತರುವಿನ ಪಾದಾಶ್ರಯ ಮಾಡಿ ನಿಮ್ಮ ಮನೋರಥಗಳನ್ನು ಹೊಂದಿ ಪುನೀತರಾಗಿ. ಬನ್ನಿ. ನಿಮ್ಮ ಮನದಾಸೆ ಪೂರೈಸಲು ರಥವೇರಿ ಬರುತ್ತಿಹನು ಯತಿ ಸಾರ್ವಭೌಮ ಎಂದು ಸ್ವಾಗತಿಸುತ್ತಿರುವಂತೆ ಭಾಸವಾಗುತ್ತಿದೆ. ನಿರ್ಭಯವಾಗಿ ಸ್ವಚ್ಛಂದವಾಗಿ ಪಟಪಟನೆ ಹಾರಾಡುತ್ತಿರುವ ಆ ಹೆಮ್ಮೆಯ ಪ್ರಣವ ಧ್ವಜವನ್ನು ನೋಡಿದರೆ ನನ್ನಲ್ಲಿ ಅಂಕಿತವಾಗಿರುವ ಓಂಕಾರವು ಸಮಸ್ತ ಲೋಕಗಳಲ್ಲಿ ವ್ಯಾಪಿಸಿರುವಂತೆ ಓಂಕಾರೋಪಾಸನೆಯಿಂದ ಅಜೇಯರೂ ಮಹಾಮಹಿಮರೂ ಆದ ಶ್ರೀ ಪರಿಮಳಾಚಾರ್ಯರು ಅದಮ್ಯ ಕೀರ್ತಿಯೊಡನೆ ನಾನು ಇಲ್ಲಿ ಮಾತ್ರವಲ್ಲ 3 ಲೋಕಗಳಲ್ಲಿಯೂ ವ್ಯಾಪಿಸಿದ್ದೇನೆ. ಆ ಮಹನೀಯರ ವಿಜಯ ವೈಜಯಂತಿಯಾದ ನನ್ನನ್ನು ಸರಿಗಟ್ಟುವವರು ಈ ಧರಾತಳದಲ್ಲಿ ಬೇರ್ಯಾರಿದ್ದಾರೆ ಎಂದು ತನ್ನ ವೈಶಿಷ್ಟ್ಯವನ್ನು ಪ್ರದರ್ಶಿಸುತ್ತಿರುವಂತೆ ಕಂಡುಬರುತ್ತಿದೆ. ಹಾರುತ್ತಿದೆ ಮೋಜಗದಿ ವಿಜಯದ ಪತಾಕೆ, ಪರಿಮಳಾಚಾರ್ಯ ಕೀರುತಿಯ ಸಾರುತ್ತಲಿ ಎಂದು ಭಾಗವತರೊಬ್ಬರು ಹಾಡುತ್ತಿರುವ ಸುಮಧುರ ಗಾನವಾಹಿನಿಯು ಧ್ವನಿವರ್ಧಕ ಯಂತ್ರದಿಂದ ಹೊರಹೊಮ್ಮಿ ಸರ್ವ ಜನರನ್ನು ಪರವಶಗೊಳಿಸುತ್ತಿದೆ. ಗುರುಮಹಿಮಾ ವರ್ಣನಪರ ಸಂಗೀತ, ಅಲ್ಲಿನ ಸುಂದರ ದೃಶ್ಯಗಳನ್ನು ಕಂಡು ಸುಜನರು ಮೈಮರೆತು ಭಕ್ತಿ ಪರಾವಶ್ಯದಿಂದ ಶ್ರೀ ಗುರು ಸಾರ್ವಭೌಮರ ದರ್ಶನಕ್ಕಾಗಿ ಹಾತೊರೆಯುತ್ತಿದ್ದಾರೆ. ಜನರ ಸಡಗರ ಸಂಭ್ರಮ ಹೇಳುತ್ತಿರದು. ಎಲ್ಲಿ ನೋಡಿದರಲ್ಲಿ ಭಕ್ತಿಭಾವದಿಂದ ಜಗದಾಧಾರ್ಯರಾದ ಗುರುರಾಜರನ್ನು ಭಾವುಕರು ಹಾಡಿ ಹೊಗಳಿ ಕುಣಿದಾಡುತ್ತಿರುವ ಮನೋಹರ ದೃಶ್ಯಗಳು ಕಣ್ಮನಗಳಿಗೆ ಅಪಾರ ಆನಂದವನ್ನು ತಂದೊಯ್ಯುತ್ತಿವೆ. ಅಕೋ ನೋಡಿ, ಯತಿಕುಲ ತಿಲಕರಾದ ಗುರು ಸಾರ್ವಭೌಮರ ಉತ್ಸವ ಹೊರಟಿದೆ. ಸುಶ್ರಾವ್ಯವಾದ ನಾದಸ್ವರ, ಸುಸ್ವರ, ವೇದಘೋಷ, ಸುಮಧುರ ಗಾನ, ಭಜನೆಗಳು, ಮಧ್ಯದಲ್ಲಿ ಗುರುವರರಿಗೆ ಚಾಮರ ಬೀಸುತ್ತಾ ಗುರುರಾಜರನ್ನು ಜನತೆಗೆ ಪರಿಚಯ ಮಾಡಿಕೊಡುತ್ತಿರುವರು ಎಂಬಂತೆ ಪರಮ ಪೂಜ್ಯ ಪೀಠಾಧೀಶ್ವರರಾದ ಶ್ರೀ ಸುಯಮೇಂದ್ರ ತೀರ್ಥ ಗುರುಚರಣರು ತಮ್ಮ ಸ್ವಾಭಾವಿಕ ನಗುಮುಖದಿಂದ
ಭಕ್ತಜನರ ಕಣ್ಮನಗಳಿಗೆ ಆನಂದವೀಯುತ್ತಾ ಪಂಡಿತ ಮಂಡಲಿಲ್ಯ ಮಾನ್ಯರಾಗಿ ದಯಮಾಡಿಸುತ್ತಿದ್ದಾರೆ. ಉತ್ಸವ ಮುಂದುವರೆದು ರಜತ ರಥದೆಡೆಗೆ ವಿಜಯ ಮಾಡಿಸುತ್ತಿರುವಂತೆ ಜನರು ಉತ್ಸಾಹ ಸಂತೋಷ ಮೆರೆಮೀರುತ್ತಿದೆ.